ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ನಾನು ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ, ಅಂದರೆ ಮಾರ್ಚ್ 6ದು. ಇವತ್ತು ಬಂದು ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು ವರ್ಧಂತಿ ಆಗಿರುತ್ತೆ. ಅದಕ್ಕೋಸ್ಕರ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಐ ಆಮ್ ರಿಯಲಿ ಸಾರಿ. ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ವ್ಲಾಗ್ನ ಮಾಡೋಕ್ಕೆ ಆಗ್ತಿಲ್ಲ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಬೆಳಗ್ಗೆನೇ 3 ಎಲ್ಲ ಎದ್ಬಿಟ್ಟು ಇವತ್ತು ರಾಯರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ 3 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ತಳ್ಳಿ ಒರೆಸಿ ಮತ್ತು ಬಾಗಿಲೆಲ್ಲ ತಳ್ಳಿ ರಂಗೋಲಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ನಂಗೆ ಇವತ್ತಿನ ರಂಗೋಲಿ ಅಂತೂ ತುಂಬ ಇಷ್ಟ ಆಯಿತು, ತುಂಬ ಕ್ಯೂಟ್ ಅನಿಸ್ತಾಯಿತ್ತು. ಯಾವುದೇ ಕೆಲಸನಾದರೂ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಅದು ತುಂಬ ಖುಷಿ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ. ನನಗೆ ಆ ಫೀಲ್ ಆಯಿತು. ಹಾಗೆ ಎಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಬಂದು ಮತ್ತು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಇಟ್ಕೊಂಡೆ. ಆ್ಯಕ್ಚುಲಿ ಒಂದು ವೀಕ್ ಆಗೋಗಿತ್ತು. ನಾನು 1 ವೀಕ್ ಒಂದ್ಸರಿ ವಾಶ್ ಮಾಡ್ಕೋತೀನಿ, ಇಲ್ಲಾಂದರೆ 15 ಡೇಸ್ ಒಂದ್ಸರಿ. ಇವತ್ತು ರಾಯರ್ದು ವರ್ಧಂತಿ ಇರೋದ್ರಿಂದ, ಸ್ಪೆಷಲ್ ಡೇ ಆಗಿರೋದ್ರಿಂದ ವಾಶ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಎಲ್ಲ ಮಾಡ್ಕೋತಾ ಇದ್ದೀನಿ. ನೀಟಾಗೆಲ್ಲ ವಾಶ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಮ್ಮ ಮನೇಲಿ ಇನ್ನೊಂದು ಏನಂದರೆ ರಾಯರ್ ಫೋಟೋ ಇರಲಿಲ್ಲ. ನಂಗೆ ತುಂಬ ಇಷ್ಟ ರಾಯರ್ ಅಂದರೆ, ಆದರೆ ನಮ್ಮ ಮನೇಲಿ ಫೋಟೋನೇ ಇಟ್ಕೊಂಡಿರಲಿಲ್ಲ, ಒಂದು ವಿಗ್ರಹ ಕೂಡ ಇರಲಿಲ್ಲ. ಇವತ್ತು ಆ್ಯಕ್ಚುಲಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ಸಮ್ ಇಶ್ಯೂಸ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಏನೋ ಸ್ವಲ್ಪ ಅಂಟೇನೋ ಬಂತು ಇವತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಗುರುವಾರ ತಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ರಾಯರ್ ಕೃಪೆ, ರಾಯರ್ ನಮ್ಮ ಮನೆಗೆ ಯಾವಾಗ ಬರಬೇಕು ಅಂತ ಅನಿಸುತ್ತೋ ಆಗ ಬರ್ತಾರೆ ಅಂತ ನಾನು ನಂಬಿದ್ದೀನಿ. ಅದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಬೆಳಗ್ಗೆ ಪೂಜೆ ಮಾಡೋವಾಗ ಏನೂ ಇದಿರಲಿಲ್ಲ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ ನೋಡ್ತಾ ಇರ್ಬೋದು ಎಷ್ಟು ಖುಷಿ ಆಯ್ತು ಅಂತ. ಇವತ್ತು ತುಂಬ ಖುಷಿ ಆಯಿತು. ನಾನು 2 ದೀಪನ ರಾಯರ್ ಅಂದ್ಕೊಂಡು ತುಪ್ಪದ ದೀಪ ಹಚ್ಚಿ ಅದಕ್ಕೆ ಪೂಜೆ ಮಾಡಿ 21 ಪ್ರದಕ್ಷಿಣೆ ಹಾಕಿ ಅಲ್ಲೇ ನಮಸ್ಕಾರ ಎಲ್ಲ ಮಾಡಿದೆ. ಹಾಗೆ ರಾಯರ್ಗೆ ತುಂಬ ಇಷ್ಟಪಟ್ಟು ತಿನ್ನುವ ಒಂದು ಹಯಗ್ರೀವ ಪ್ರಸಾದನ ಕೂಡ ಮಾಡಿದ್ದೆ. ತುಂಬಾ ಖುಷಿ ಆಯಿತು, ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಇಂಟ್ರೆಸ್ಟಿಂದ ಮಾಡಿದ್ದೆ. ಅಂದರೆ ಫಸ್ಟ್ ಟೈಮ್ ಅಲ್ವಾ, ಏನಾಗುತ್ತೋ ಏನು ಅಂತ ಹೇಳ್ಬಿಟ್ಟು ಭಯ ಭಕ್ತಿಯಿಂದ ಪ್ರಸಾದನ ಮಾಡಿದ್ದೆ. ನೈವೇದ್ಯನ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಬೆಲ್ಲದ ಪುಡಿ ಇತ್ತು ಮನೇಲಿ, ಅದರಿಂದನೇ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು, ತುಂಬಾ ಇಷ್ಟಪಟ್ಟು ತಿಂದರು. ಫಸ್ಟ್ ಟೈಮ್ ಮಾಡಿರೋದ್ರಿಂದ ನಾನು ಇಷ್ಟಪಟ್ಟು ತಿಂದೆ. ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅದೇ ಫೋಟೋದ ಬಗ್ಗೆ ಹೇಳ್ತೀನಲ್ವ, ಆ ಫೋಟೋ ಇರಲಿಲ್ಲ. ಅನಿಸ್ತಿತ್ತು ಬೆಳಗ್ಗೆಯಿಂದ ತಗೊಬರ್ಬೇಕು ಅಂತ, ಆದರೆ ಆಗಲೇ ಇಲ್ಲ. ಆಮೇಲೆ ಆಫ್ಟರ್ನೂನ್ ಅಷ್ಟರಲ್ಲಿ ಏನೋ ಅಂಟು ಬಂತು, ಅದಕ್ಕೋಸ್ಕರ ಸರಿ ಇವತ್ತು ಬೇಡ, ಇನ್ನೊಂದು ಅದೇ ನೆಕ್ಸ್ಟ್ ಥರ್ಸ್ಡೇ ತಗೋಬಾ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು, ರಾಯರ್ ಕೃಪೆ, ರಾಯರ್ ನಮ್ಮ ಮನೆಗೆ ಯಾವಾಗ ಬರಬೇಕು ಅನ್ಸುತ್ತೋ ಆಗ ಬರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ಯಾಕೆ ವ್ಲಾಗ್ಸ್ನ ಮಾಡ್ತಿಲ್ಲ ಅಂತ. ಆ್ಯಕ್ಚುಲಾಗಿ ನನಗೆ ವ್ಲಾಗ್ಸ್ ಮಾಡಬೇಕು ಅಂದರೆ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ, ವೀಡಿಯೋ ಕ್ಯಾಪ್ಚರ್ಸ್ ಎಲ್ಲ ಮಾಡ್ಕೋತಾ ಇದ್ದೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಶಾಪ್ಗೋಗು ಬರೋಷ್ಟರಲ್ಲಿ 10 ಆಗಿರುತ್ತೆ, ಮತ್ತು ಬಂದು ಸುಸ್ತಾಗಿರುತ್ತೆ, ಊಟ ಮಾಡಿ ಮಲಗೋಷ್ಟರಲ್ಲಿ ಸಾಕಾಗಿರುತ್ತೆ. ಅದಕ್ಕೋಸ್ಕರ ವ್ಲಾಗಿಂಗ್ ಎಲ್ಲ ಮಾಡ್ತಾಯಿಲ್ಲ. ಓಕೆ, ಇವತ್ತಿನ ದಿನ ವಿಶೇಷ ಏನು ಅಂತ ಹೇಳಕ್ಕೆ ಬಂದರೆ, ರಾಯರ ವರ್ಧಂತಿ ಅಂದರೆ ಇದು 28 ಫೆಬ್ರವರಿಯಿಂದ ಮಾರ್ಚ್ 6ವರೆಗೂ ನಡೆಯುತ್ತೆ. ಇದೊಂದು ಪ್ರೋಗ್ರಾಮ್ ಮೀನ್ಸ್ ಪ್ರೋಗ್ರಾಮ್ ಅಲ್ಲ, ರಾಯರದ ವರ್ಧಂತಿ ಅಂದರೆ ರಾಯರದ ಜನ್ಮದಿನ. ಇಷ್ಟು ದಿನದವರೆಗೂ ನಡೆಸ್ತಾರೆ ಮಠದಲ್ಲಿ ಮತ್ತು ಮಂತ್ರಾಲಯದಲ್ಲಿ ಕೂಡ ಅಷ್ಟೇ. ಇದು 430ನೇ ಶತಮಾನೋತ್ಸವನ ಏನೋ ಸಮಥಿಂಗ್ ಏನೋ ಬರುತ್ತೆ. ಅದು ಇವತ್ತು ನನಗೂ ಇಷ್ಟು ವರ್ಷ ಗೊತ್ತಿರಲಿಲ್ಲ. ಫ್ರ್ಯಾಂಕಾಗಿ ಹೇಳ್ಬೇಕಾದ್ರೆ ನನಗೂ ಇಷ್ಟು ವರ್ಷ ಗೊತ್ತಿರಲಿಲ್ಲ. ಆ್ಯಕ್ಚುಲಾಗಿ ನಾನು ನೆನ್ನೆ ನನ್ನ ಫ್ರೆಂಡವ್ರ ಮನೆ, ಅಂದರೆ ಗೊತ್ತಿತ್ತು ಬರ್ಡೇ 6th ಅಂತ, ಅಂದರೆ ಇದೇನು ವರ್ಧಂತಿ ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನೆನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಆಗ ಹೇಳಿದ್ರು ಅವರು ಪೂಜೆ ಮಾಡಿ ಒಳ್ಳೆಯದಾಗತ್ತೆ ಅಂತ. ಆಮೇಲೆ ಸರಿ ಆಯಿತು ಅಂತ ನೆನ್ನೆ ಸಂಜೆ ತೊಗೊಬರೋಣ ಅಂದ್ಕೊಂಡೆ ಫೋಟೋ. ಮತ್ತು ನಾನು ಶಾಪಿಂದ ವರ್ಷದಲ್ಲಿ ಲೇಟ್ ಆಯಿತು, ಮತ್ತು ಸ್ನಾನ ಮಾಡಿಕೊಂಡು ಹೋಗೋದೆಲ್ಲ ಲೇಟ್ ಆಗುತ್ತೆ, ಬೆಳಗ್ಗೆನೇ ತೊಗೊಬರೋಣ ಬಿಡು ಅಂದ್ಬಿಟ್ಟು ಅಂದ್ಕೊಂಡೆ. ಬೆಳಗ್ಗೆನೇ ಯಾವುದೂ ಅಂಗಡಿಗಳು ತೆಗ್ದಿರಲಿಲ್ಲ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಈವ್ನಿಂಗ್ ತೊಗೊಬರೋಣ ಅಂದ್ಕೊಂಡೆ. ಈವ್ನಿಂಗ್ ತರೋಕ್ಕಾಗಲಿಲ್ಲ.
ಅದೆಲ್ಲ ರಾಯರ ಕೃಪೆ, ಯಾವಾಗ ಬರಬೇಕು ಅಂತಿರುತ್ತೋ ಆವಾಗಲೇ ಬರೋದು. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದೆಲ್ಲ ಹೋಗಿ ಬಾಬಾನ ಕೂಡ ದರ್ಶನ ಮಾಡಿಕೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಓಕೆ ಗೈಸ್, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.